ಆ ಒಂದು ಅಲಂಕಾರದಲ್ಲಿ ತಾಯಿನ ಕಣ್ತುಂಬಿಕೊಳ್ಳೋದೇ ಒಂದು ಖುಷಿ. ಏನು ಅನ್ನಿಸ್ತು ಅನ್ನೋದು? ಪ್ರತಿ ಸರಿ ಇಲ್ಲಿ ಬಂದಾಗಲೂ ತಾಯಿ ನೋಡೋದೇ ಒಂದು ವಿಶೇಷವಾದಂಥ ಒಂದು ಖುಷಿ ಇರುತ್ತೆ. ಈ ಸರಿ ಆಷಾಢ ಶುಕ್ರವಾರದಲ್ಲಿ ತಾಯಿಯ ಅಲಂಕಾರ ಕೇಳಬೇಕಾ, ಕೆಂಪು ಸೀರೆ ಉಟ್ಕೊಂಡು ಹಾಗೆ ಕಂಗೊಳಿಸ್ತಾ ಇದ್ದಾಳೆ ಚಾಮುಂಡೇಶ್ವರಿ. ತುಂಬ ಖುಷಿ ಆಯಿತು. ದೇವ್ರ ಮೇಲೆ ಇರುವಂಥ ಯಾವುದೇ ಒಂದು ವಸ್ತು ನೋಡಿ ಈ ಬಳೆ ಎಲ್ಲ ಕೊಟ್ಟರು, ಏನೋ ಒಂಥರ ಖುಷಿ ನಮಗೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದೆ. ಇದರ ನಡುವೆಯಲ್ಲೂ ಕೂಡ ನಟಿ ಶ್ರುತಿ ಅವರು ಇವತ್ತು ತಾಯಿಯ ದರ್ಶನವನ್ನು ಪಡೆದಿರುವಂಥದ್ದು. ನನ್ನೊಟ್ಟಿಗೆ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಮೇಡಮ್, ಇವತ್ತು ತುಂಬ ವಿಶೇಷವಾದಂಥ ದಿನ ತಾಯಿಗೆ. ಇವತ್ತು ದರ್ಶನ ಪಡೆದಿದ್ದೀರಾ, ಹೆಂಗಿದೆ ಮೇಡಮ್ ಕ್ರೌಡು? ಕ್ರೌಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಎಲ್ಲರೂ ಆರಾಮ್ಸೆ ದರ್ಶನ ಮಾಡ್ತಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಯೂಶ್ವಲಿ ನೂಕುನುಗ್ಗಲಿದ್ರೆ ದರ್ಶನ ಮಾಡೋಕ್ಕೂ ಆಗಲ್ಲ, ತಾಯಿ ನೋಡೋಕ್ಕೂ ಆಗಲ್ಲ. ಈ ಸರಿ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಅನಿಸುತ್ತೆ. ಎಲ್ಲರೂ ಆರಾಮ್ಸೆ ದರ್ಶನ ಮಾಡ್ತಿದ್ದಾರೆ. ನಾವು ಕೂಡ ಆರಾಮ್ಸೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಎಲ್ಲರೂ. ಮೇಡಮ್, ಇವತ್ತು ದರ್ಶನ ಪಡೆದು ತಾಯಿ ನೋಡಿದ್ದೀರಾ, ಕಣ್ ತುಂಬ್ಕೊಂಡಿದ್ದೀರಾ. ಆ ಒಂದು ಅಲಂಕಾರದಲ್ಲಿ ತಾಯಿನ ಕಣ್ ತುಂಬಿಕೊಳ್ಳೋದೇ ಒಂದು ಖುಷಿ. ಏನು ಅನ್ನಿಸ್ತು ಅನ್ನೋದು? ಪ್ರತಿ ಸರಿ ಇಲ್ಲಿ ಬಂದಾಗಲೂ ತಾಯಿ ನೋಡೋದೇ ಒಂದು ವಿಶೇಷವಾದಂಥ ಒಂದು ಖುಷಿ ಇರುತ್ತೆ. ಈ ಸರಿ ಆಷಾಢ ಶುಕ್ರವಾರದಲ್ಲಿ ತಾಯಿಯ ಅಲಂಕಾರ ಕೇಳಬೇಕಾ, ಕೆಂಪು ಸೀರೆ ಉಟ್ಕೊಂಡು ಹಾಗೆ ಕಂಗೊಳಿಸ್ತಾ ಇದ್ದಾಳೆ ಚಾಮುಂಡೇಶ್ವರಿ. ತುಂಬ ಖುಷಿ ಆಯಿತು. ದೇವ್ರ ಮೇಲೆ ಇರುವಂಥ ಯಾವುದೇ ಒಂದು ವಸ್ತು ನೋಡಿ ಈ ಬಳೆ ಎಲ್ಲ ಕೊಟ್ಟರು, ಏನೋ ಒಂಥರ ಖುಷಿ ನಮಗೆ. ಈ ಶುಕ್ರವಾರಕ್ಕೆ ಬರೋದು, ತಾಯಿ ದರ್ಶನ ಮಾಡೋದು, ಅಲ್ಲಿ ತಾಯಿ ಪ್ರಸಾದ ಇಸ್ಕೊಳ್ಳೋದು, ಬಹುಶಃ ನಾವು ಪುಣ್ಯ ಮಾಡಿದ್ದೀವಿ ಅನ್ಸುತ್ತೆ. ಯಾಕಂದರೆ ಮೇಡಮ್, ಆಷಾಢ ಶುಕ್ರವಾರ ಬಂದಾಗ ನಮ್ಮ ಕನ್ನಡ ಚಿತ್ರರಂಗದ ನಟ ನಟಿಯರು ಏನಿದ್ದಾರೆ ಎಲ್ಲರೂ ಕೂಡ ಬಂದು ಇಲ್ಲಿ ತಾಯಿಯ ದರ್ಶನ ಪಡಿತಾರೆ. ಅದೇ ಒಂದು ವಿಶೇಷ. ನಟ ನಟಿಯರು ಮಾತ್ರ ಅಲ್ಲಪ್ಪ, ಪ್ರತಿಯೊಬ್ಬರು ಎಲ್ಲ ತಾಯಿ ಭಕ್ತರೇನೆ. ಹಾಗಾಗಿ ಎಲ್ರಿಗೂ ಬರೋದಕ್ಕೆ ಯಾರು ಖುಷಿ ಇರಲ್ಲ ಹೇಳಿ, ಅದು ಆಷಾಢ ಶುಕ್ರವಾರದಲ್ಲಿ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ಇಷ್ಟ ಮಾಡಬೇಕಂದ್ರೆ ಅಲಂಕಾರ ಮಾಡ್ಕೊಳ್ಳೋದು, ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಪಾಲಿಸೋದು, ಆ ಥರ ಬಂದು ತಾಯಿಯ ದರ್ಶನ ಪಡೆಯೋದು ಕರೆಕ್ಟ್, ತುಂಬ ವಿಶೇಷ. ನಮಗೆ ದರ್ಶನ ಸಿಕ್ಕಿದ್ದು ನಮ್ಮ ಭಾಗ್ಯ ಅನಿಸುತ್ತೆ. ಎಸ್, ಇದಿಷ್ಟು ನಟಿ ಶ್ರುತಿ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನ್ ಎಸ್, ನಮ್ಮ ಟಿವಿ ಮೈಸೂರು.